ಅಂತ ನಾವು ನೋಡೋದಾದರೆ ಇದೆಲ್ಲವೂ ಗುರು ಪರಂಪರೆಯಲ್ಲಿ ಬಂದಿರತಕ್ಕಂಥ ವಿದ್ಯೆ ಆಗಿರುತ್ತೆ. ಸೊ ಹಾಗಾಗಿ ಪಂಚಪಕ್ಷಿ ಶಾಸ್ತ್ರವು ಕೂಡ ಅದಕ್ಕೆ ಸಂಬಂಧಪಟ್ಟಿದ್ದೆ. 18 ಜನ ಸಿದ್ಧರುಗಳಿಂದ ಬಂದಿರುವಂಥದ್ದು. ಅಗಸ್ತ್ಯ ಮಹಾಮುನಿಗಳಿಂದ ಪಂಚಪಕ್ಷಿ ಶಾಸ್ತ್ರ ವಿದ್ಯೆ ಕಲಿತವರು ಯಾರನ್ನ ಏನು ಬೇಕಾದರೂ ಅವೆಲ್ಲ ಪದ್ಧತಿಲಿ ಇದೆ. ಅದು ಇದನ್ನು ಗೆಲ್ಲುವ ತಂತ್ರದ ವಿದ್ಯೆ ಅಂತ ಹೇಳೋದು. ಸೋಲಿಲ್ಲದೆ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ವಿದ್ಯೆಗಳನ್ನು ಬಳಸ್ತಾ ಇರ್ತಕ್ಕಂಥದ್ದು ಈ ಅಸ್ಟ್ರಾಲಜಿ ಇದೆಲ್ಲ ಅಂತ ಹೇಳ್ಬೋದು. ಇದೆಲ್ಲ ಬಳಸೋದಕ್ಕಿಂತ ಮೂಲದಲ್ಲಿದ್ದಂಥ ವಿದ್ಯೆ ಅಂತ ಹೇಳುವಂಥದ್ದು ಪಂಚಪಕ್ಷಿ ಶಾಸ್ತ್ರ. ಸೊ ಇದರಲ್ಲಿ ಮುಖ್ಯವಾಗಿ ನಾವು ಏನು ನೋಡ್ಬೋದು, ಯಾವ ಯಾವ ಪಕ್ಷಿಗಳು ಮತ್ತು ಪಕ್ಷಿಯನ್ನೇ ಯಾಕೆ ಕೊಟ್ಟರು ಇದಕ್ಕೆ ಅಂತ ನಾವು ನೋಡೋದಾದರೆ ನಮ್ಮ ಜೀವನ ಸುಗಮವಾಗತ್ತೆ, ನಮ್ಮ ಗೆಲುವು ಖಚಿತ ಆಗತ್ತೆ. 5 ಪಕ್ಷಿಯು ವೆರೈಟಿಯಾಗಿ ಒಂದೊಂದು ಕಾರ್ಯಗಳನ್ನು ಮಾಡ್ತಾ ಇರತ್ತೆ. ಈ ಒಂದು ಕ್ಯಾಲ್ಕುಲೇಷನ್ನ ಕಲಿಯುವಂಥದ್ದೇ ಈ ವಿದ್ಯೆ ಅಂತ ಹೇಳುವಂಥ. ಓಕೆ, ಅಂದರೆ ಈಗಿನ ಒಂದು ಟೆಕ್ನಿಕ್ಸ್ನ ಬಳಸ್ಕೊಳ್ತಾ ಅಂದರೆ ನಮ್ಮ ಸಮಯ ಯಾವ್ದು ಚೆನ್ನಾಗಿದೆ, ಈ ಎಲ್ಲ ವಿದ್ಯೆಗಳು ನಾವೀಗ ಏನೆಲ್ಲ ಮಾತಾಡ್ತಾ ಇದ್ದೀವಿ ಇದೆಲ್ಲವೂ ಮೂಲವು ಬಂದಿರತಕ್ಕಂಥದ್ದು ಶಿವನಿಂದ ಅಂತ ಹೇಳಿ. ಅದರಲ್ಲಿ ಒಂದಾದಂತಹ ನ್ಯೂಮರಾಲಜಿಸ್ಟ್ ಮತ್ತು ಹಿಪ್ನೋಥೆರಪಿಸ್ಟ್ ಮತ್ತು ಸ್ವರ ವಿಜ್ಞಾನ ಉಪಾಸಕರು ಸಹ ಪಂಚಪಕ್ಷಿ ಶಾಸ್ತ್ರ ಉಪಾಸಕರು, ಹಾಗೆ ಟ್ಯಾರೋ ಕಾರ್ಡ್ ರೀಡರ್ ಮತ್ತು ಆಕಾಶಿಕ್ ರೀಡರ್ ಮತ್ತು ಹಾಗೆ ಕೊನೆಯದಾಗಿ ರೇಕಿ ಹೀಲಿಂಗ್ ಮತ್ತು ಸ್ಪಿರಿಚುವಲ್ ಹೀಲಿಂಗ್. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ದ ಶೋ. ಓಂ ಶ್ರೀ ಮಾತ್ರೇ ನಮಃ. ನಮಸ್ತೆ ವೀಕ್ಷಕರೇ. ನಮಸ್ತೆ ಗುರುಗಳೇ. ನಮಸ್ತೆ. ಸೊ ಹಲವಾರು ಉತ್ತಮವಾದಂಥ ಒಂದು ಮಾಹಿತಿಗಳನ್ನ ನಮ್ಮ ಚಾನಲ್ಗೆ ನೀಡ್ತಾ ಬರ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ. ಇನ್ನೊಂದು ನಿಮ್ಮ ವಿದ್ಯೆಗಳಲ್ಲಿ ಒಂದಾದಂತಹ ಪಂಚಪಕ್ಷಿ ಶಾಸ್ತ್ರ, ಇದು ಕೂಡ ಪ್ರತಿಯೊಂದು ಸಬ್ಜೆಕ್ಟು ಕೂಡ ನಿಮ್ಮದು ಯುನೀಕ್ ಆಗೋಂಥ ಒಂದು ಸಬ್ಜೆಕ್ಟು, ನಾವು ಕೇಳದೇ ಇರತಕ್ಕಂಥ ವಿಷಯಗಳು. ಪಂಚಪಕ್ಷಿ ಶಾಸ್ತ್ರ ಅಂದರೆ ಏನು? ಸೊ ಇದು ಯಾವಾಗಿಂದ ಶುರು ಆಯಿತು? ಸೊ ಇದ್ರ ಮೂಲ ಎಲ್ಲಿಂದ ಇದು ಶುರು ಆಯಿತು? ಇದನ್ನು ಯಾವುದಕ್ಕೆ ನಾವು ಬಳಸ್ಕೊಳ್ಬೋದು? ಇದರಿಂದ ಯಾವ ರೀತಿ ಉಪಯೋಗ ಪಡ್ಕೊಳ್ಬೋದು? ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು ವೀಕ್ಷಕರಿಗೆ. ಖಂಡಿತವಾಗ್ಲೂ. ನಮಸ್ತೆ. ಓಂ ಶ್ರೀ ಮಾತ್ರೇ ನಮಃ. ನೀವು ಕೇಳ್ತಿರ್ತಕ್ಕಂಥ ಪ್ರಶ್ನೆ ತುಂಬ ಉತ್ತಮವಾಗಿದೆ. ಅಂದರೆ ಯಾವಾಗಿಂದ ಬಂತು ಅಥವಾ ಯಾವಾಗಿಂದ ಇತ್ತು ಅಂತ ನಾವು ಕೇಳ್ತೀವಲ್ಲ, ಇದಕ್ಕೆ ಒಂದೇ ಉತ್ತರ, ಇದು ಅನಾದಿ ಕಾಲದಿಂದ ಇರತಕ್ಕಂಥದ್ದು. ಅಂದರೆ ಏನಪ್ಪ ನಾದು ಹೆಂಗಾರ ಉಗಮ ಟೈಮ್ ಇಲ್ವಾ, ಗೊತ್ತಿಲ್ವಾ ಯಾರಿಗೂ ಅಂತ ನಾವು ನೋಡೋದಾದರೆ ಇದೆಲ್ಲವೂ ಗುರು ಪರಂಪರೆಯಲ್ಲಿ ಬಂದಿರತಕ್ಕಂಥ ವಿದ್ಯೆ ಆಗಿರುತ್ತೆ ಅಂತ. ಅಂದರೆ ಇದು ಯಾವುದನ್ನ ಗ್ರಂಥದಲ್ಲಿ ಉಲ್ಲೇಖ ಇದೆಯಾ ಈ ಪಂಚಪಕ್ಷಿ ಶಾಸ್ತ್ರದ ಬಗ್ಗೆ? ನಾನು ಹೇಳ್ತೀನಿ ನೋಡಿ. ಗ್ರಂಥದಲ್ಲಿ ಉಲ್ಲೇಖ ಇದೆಯಾ ಅಂದರೆ ಬಹಿರಂಗವಾಗಿ ಸಿಗತಕ್ಕಂಥ ಗ್ರಂಥಗಳು ಖಂಡಿತವಾಗ್ಲೂ ಅಲ್ಲ ಈ ವಿದ್ಯೆಗಳು. ಏನು ಪಂಚಪಕ್ಷಿ ಶಾಸ್ತ್ರ? ಇದ್ರ ಮೊದಲನೇದಾಗಿ ಒಂದು ಮಾತನ್ನು ಜನ ತಿಳ್ಕೊಂಡ್ರ ವಿಚಾರವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರು ಪರಂಪರೆಗಳಲ್ಲಿ ನಮ್ಮ ಗುರುಗಳು ಹೇಳ್ತಿದ್ದಂಥ ವಿಚಾರ, ಈ ಆಸ್ಟ್ರಾಲಜಿ ಕಲೀಲಿಕ್ಕೆ ಹೋದಾಗ ಅಥವಾ ನ್ಯೂಮರಾಲಜಿ ಕಲೀಲಿಕ್ಕೆ ಹೋದಾಗ ಗುರುಗಳು ಹೇಳ್ತಿದ್ದಂಥ ವಿಚಾರ, ಯಾರನ್ನು ಎದುರಾಕೋಬಾರ್ದು. ಏಕೆಂದರೆ ಇದು ತುಂಬಾ ಇಂಪಾರ್ಟೆಂಟ್. ತುಂಬ ಜನರು ಬಾಯಲ್ಲಿರೋದು, ತುಂಬ ಜನರು ಗೊತ್ತಿರೋ ವಿಚಾರ ಇದು. ಸೊ ಹಾಗಾಗಿ ಹೇಳ್ತಾ ಇರೋಂಥದ್ದು ಪಂಚಪಕ್ಷಿ ಶಾಸ್ತ್ರ ಅನ್ನೋಂಥ ಕಲ್ತಿರತಕ್ಕಂಥ ಉಪಾಸಕರನ್ನು ಮತ್ತು ಶ್ರೀಚಕ್ರ ಉಪಾಸಕರನ್ನು ಮತ್ತು ಶ್ರೀವಿದ್ಯೆ ಉಪಾಸಕರನ್ನು ಮತ್ತು ಗಾಯತ್ರಿ ಮಂತ್ರವನ್ನು ಉಪಾಸನೆ ಮಾಡತಕ್ಕಂಥ ಯಾವುದೇ ವ್ಯಕ್ತಿಗಳನ್ನು ಯಾವುದೇ ವಿಚಾರದಲ್ಲೂ ಎದುರಾಕೋಬಾರ್ದು ಅಂತ ಇದು ವಾಡಿಕೆಯಾಗಿ ಬಂದಿರುವಂಥ ಮಾತು. ಆದರೆ ನಾವು ಹೇಳೋದೇನಂತ ಹೇಳಿದರೆ ಇದು ಕೂಡ ಒಂದು ವಿದ್ಯೆ. ಆದರೆ ಈ ವಿದ್ಯೆ ಸಿಗ್ತಾ ಇರತಕ್ಕಂಥದ್ದು ತೀರ ವಿರಳ ಆಗಿದೆ. ಈಗ ಈ ವಿದ್ಯೆಯಲ್ಲಿ ಏನಿದೆ ಅಂತ ನಾವು ನೋಡೋದಾದರೆ, ಈ ಎಲ್ಲ ವಿದ್ಯೆಗಳು ನಾವೀಗ ಏನೆಲ್ಲ ಮಾತಾಡ್ತಾ ಇದ್ದೀವಿ ಇದೆಲ್ಲವೂ ಮೂಲವು ಬಂದಿರತಕ್ಕಂಥದ್ದು ಶಿವನಿಂದ ಅಂತಲೇ ಹೇಳೋದು, ಪರಮಾತ್ಮನಿಂದ ಬಂದಿರತಕ್ಕಂಥ ವಿದ್ಯೆ. ಹಾಗೂ ಇದೇ ಪಂಚಪಕ್ಷಿ ಶಾಸ್ತ್ರ ವಿದ್ಯೆಗೆ ಇನ್ನೊಂದು ಹೆಸರೇನಪ್ಪ ಅಂತ ಹೇಳಿದ್ರೆ ಪಂಚಭೂತ ವಿದ್ಯೆ ಅಂತ ಕೂಡ ಹೇಳ್ಬೋದು. ಅಂದರೆ ಹೇಗೆ ನಮ್ಮ ಈ ಒಂದು ಇದರಲ್ಲಿ ಪಂಚಭೂತಗಳು ಇದೆ ಅಂತ ಹೇಳ್ತೀವಿ, ಪಂಚಭೂತಗಳಿಂದನೇ ಎಲ್ಲವೂ ಸೃಷ್ಟಿಯಾಗಿರುತ್ತೆ. ಸೊ ಹಾಗಾಗಿ ಪಂಚಪಕ್ಷಿ ಶಾಸ್ತ್ರವು ಕೂಡ ಅದಕ್ಕೆ ಸಂಬಂಧಪಟ್ಟಿದ್ದೆ ಅಂತಲೇ ಹೇಳ್ಬೋದು. ಇದು ಬಂದಿರತಕ್ಕಂಥದ್ದು ನಮ್ಮವರೆಗೂ ಹೇಗೆ ಅಂತ ನಾವು ನೋಡೋದಾದರೆ 18 ಜನ ಸಿದ್ಧರುಗಳಿಂದ ಬಂದಿರೋವಂಥದ್ದು ಅಂತ ಗೊತ್ತಿರೋ ವಿಚಾರ. ಯಾರು 18 ಜನ ಸಿದ್ಧರು? ಆ 18 ಜನ ಸಿದ್ಧರಿಗೆ ಹೇಗೆ ಬಂತು, ಎಲ್ಲಿಂದ ಬಂತು ಅಂತ ನಾವು ಅದರ ಹಿನ್ನೆಲೆ ಹುಡುಕ್ತಾ ಹೋದಾಗ ನಮ್ಮ ಈ ಪದ್ಧತಿಯನ್ನು ಜಾಸ್ತಿ ಬಳಸ್ತಿದ್ದಂತಕ್ಕಂಥದ್ದು ಮಹಾರಾಜರುಗಳಿಗೆ ಮಾತ್ರ ಅಂತ ಹೇಳುವಂಥದ್ದು. ಅಗಸ್ತ್ಯ ಮಹಾಮುನಿಗಳಿಂದ, ಅಂದರೆ ಅವರಂತೆಯೇ ಇನ್ನೂ 17 ಜನ ಸಿದ್ಧರಿದ್ದಾರೆ
ಆದರೆ ಎಲ್ಲ ವಿಚಾರ ಬೇಡ, ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ನಮ್ಮ ಗುರುಗಳ ಮೂಲಕ ಬಂದಿರತಕ್ಕಂಥದ್ದು ಅಂತ ಹೇಳೋದಾದರೆ ಅಗಸ್ತ್ಯ ಮುನಿ ಮುನಿಗಳಿಂದ ಬಂದಿರತಕ್ಕಂಥದ್ದು, ನಮ್ಮ ಕರ್ನಾಟಕದ ಅಳಿಯ ಅಂತ ಕೂಡ ಹೇಳ್ಬೋದು. ಹೌದಲ್ವಾ? ಸೊ ನಮ್ಮ ಕಾವೇರಿ ತಾಯಿಯ ಒಂದು ಇದನ್ನ ಅಂತ ವಿಚಾರ ಬರುವಂಥದ್ದು. ಸೊ ಅಗಸ್ತ್ಯ ಮುನಿಗಳ ಮಹಾರಾಜರಿಂದ ಬಂದಿರತಕ್ಕಂಥ ಇದರಲ್ಲಿ ನೀವು ಇನ್ನೂ ನೋಡ್ಬೋದು, ಒಬ್ಬ ಗುರುಗಳಿಗೆ ಗೊತ್ತಿರತಕ್ಕಂಥ ವಿದ್ಯೆಗೂ ಇನ್ನೊಬ್ಬ ಗುರುಗಳಿಗೆ ಗೊತ್ತಿರತಕ್ಕಂಥ ವಿದ್ಯೆಗೂ ವ್ಯತ್ಯಾಸ ಇದೆ ಇದರಲ್ಲಿ. ಇದು ನಾವು ಸೂಕ್ಷ್ಮವಾಗಿ ಗಮನಿಸ್ಬೋದು. ಒಬ್ಬರು ನಾವು ಹೇಳಿಕೊಡುವ ವಿಧಾನದಲ್ಲಿ ಇನ್ನೊಬ್ಬರು ಹೇಳ್ಕೊಡ್ಲಿಕ್ಕಿಲ್ಲ. ಎಲ್ಲಿಂದ ಬದಲಾವಣೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬೊಬ್ಬ ಸಿದ್ಧರು ಒಂದೊಂದು ವಿಧವಾದ ಒಂದು ವಿಚಾರವನ್ನು ಹೇಳಿರ್ತಕ್ಕ, ಬಟ್ ಮೂಲವು ಎಲ್ಲ ಹೋದಾಗ ಅದೇ ವಿದ್ಯೆನೇ ಅಂತ ಹೇಳುವಂಥದ್ದು. ಈ ವಿದ್ಯೆಗಳ ಬಳಸೋಂಥ ಪದ್ಧತಿ ಎಲ್ಲಿಂದ ಇತ್ತು, ಯಾರಿಗಿಂದ ಬಂತು ಅಂತ ನೋಡೋದಾದರೆ, ಇದನ್ನು ಬಳಸ್ತಿದ್ದಂಥದ್ದು ನಮ್ಮ ರಸವಿದ್ಯೆಗಳ ಮಾಡತಕ್ಕಂಥ ಸಂದರ್ಭದಲ್ಲಿ, ರಸವಿದ್ಯೆಗಳು ಮಾಡತಕ್ಕಂಥ ಈ ಒಂದು ಗಿಡಮೂಲಿಕೆಯನ್ನು ಇಂಥ ಪಕ್ಷಿಯ ಒಂದು ಇದರಲ್ಲೇ ತರಬೇಕು ಅನ್ನುವಂಥದ್ದಿತ್ತು. ಮತ್ತು ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ, ಅಥವಾ ಯಾವುದಾದ್ರೂ ಒಂದು ಸ್ಥಾಪನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ವಿದ್ಯೆಗಳನ್ನು ಬಳಸ್ತಾ ಇದ್ದಂಥದ್ದು. ನೆಗೆಟಿವ್ ಆಗಿ ಕೂಡ ಬಳಸ್ತಾರೆ, ಬಟ್ ಆ ವಿಚಾರ ಇಲ್ಲಿ ಬೇಡ. ಬಟ್ ಏನಂದ್ರೆ ನಮಗೆ ಬೇಕಾಗಿರತಕ್ಕಂಥದ್ದು, ನಾವು ಮಾಡ್ತಾ ಇರತಕ್ಕಂಥದ್ದು ಪಾಸಿಟಿವ್ಗೋಸ್ಕರ ಮಾಡ್ತಾ ಇರೋದು. ನಮ್ಮ ಯಾವುದೇ ವಿದ್ಯೆಗಳನ್ನು ಬರೀ ಪಾಸಿಟಿವ್ ಆಗಿ ನಾವು ಹೇಳ್ಕೊಡುವಂಥದ್ದು ಬಹಳ ಇಲ್ಲಿ ಮುಖ್ಯವಾಗಿರುವಂಥದ್ದು. ಸೊ ಹಾಗಾಗಿ ಬರೀ ಪಾಸಿಟಿವಿಟಿಗೆ ಮಾತ್ರ ನಾವು ಬೆಲೆ ಕೊಡುವಂಥದ್ದು, ನೆಗೆಟಿವಿಟಿ ಇಲ್ಲಿ ಅವಶ್ಯಕತೆ ಇಲ್ಲ. ಬಟ್ ನಮ್ಮ ಗುರುಗಳು ಹೇಳಿರೋ ಪ್ರಕಾರ, ನಾವು ಕೇಳಿರೋ ಪ್ರಕಾರ, ಪಂಚಪಕ್ಷಿ ಶಾಸ್ತ್ರ ವಿದ್ಯೆ ಕಲಿತವರು ಯಾರನ್ನ ಏನು ಬೇಕಾದರೂ ಅವೆಲ್ಲ ಪದ್ಧತಿಲಿ ಇದೆ, ಅದೆಲ್ಲ ತಪ್ಪು ಅಂತ ಕೂಡ ಹೇಳಲಿಕ್ಕಾಗಲ್ಲ. ಅದು ಇದನ್ನ ಗೆಲ್ಲುವ ತಂತ್ರದ ವಿದ್ಯೆ ಅಂತ ಹೇಳುವಂಥದ್ದು, ಗೆಲ್ಲುವ ತಂತ್ರದ ವಿದ್ಯೆ ಅಂತ ಹೇಳುವಂಥದ್ದು. ಹೇಗೆ ಒಬ್ಬ ಮನುಷ್ಯ ಇದ್ದಾಗೆ ಇನ್ನೊಬ್ಬ ಮನುಷ್ಯ ಇಲ್ಲ, ಅದೇ ರೀತಿಯಲ್ಲಿ ಇಡೀ ಜನಾಂಗವನ್ನು 5 ಭಾಗವಾಗಿ ಮಾಡಿ, ಅಂದರೆ ಅವರ ನಾಮ ನಕ್ಷತ್ರ ಒಂದು ಭಾಗ ಆಗತ್ತೆ, ಜನ್ಮ ನಕ್ಷತ್ರ ಒಂದು ಭಾಗ ಆಗತ್ತೆ, ಲಗ್ನದ ಮೇಲೆ ಒಂದು, ನಮ್ಮ ರಾಶಿಯ ಮೇಲೆ ಒಂದಿರುತ್ತೆ. ಸೊ ಈ ರೀತಿ ಒಂದೊಂದು ತಗೊಳ್ಳೋವಂಥದ್ದು, ನಾಮ ನಕ್ಷತ್ರವನ್ನು ಜಾಸ್ತಿ ಬಳಸುವಂಥದ್ದು ವಿಚಾರ ಇದರಲ್ಲಿ. ಹೊರಗಡೆ ನಾವು ಚಾಲ್ತಿಯಲ್ಲಿರತಕ್ಕಂಥದ್ದು ನಾಮ ನಕ್ಷತ್ರದ ಮೇಲೆ ಬಳಸುವಂಥ ವಿಚಾರ ಆಗಿರುತ್ತೆ ಅಂತ ಹೇಳುವಂಥ ವಿಚಾರ. ಇದನ್ನು ಜಾಸ್ತಿ ರಾಜರುಗಳಿಗೆ ಯಾಕಪ್ಪ ಬಳಸ್ತಾ ಇದ್ರು ಅಂತ ನಾವು ನೋಡೋದಾದರೆ, ರಾಜರು ಅವರುಗಳು ಆಳ್ವಿಕೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಸೋಲಿಲ್ಲದೆ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ವಿದ್ಯೆಗಳನ್ನು ಬಳಸ್ತಾ ಇದ್ದಂಥದ್ದು. ಮಾಂತ್ರಿಕರು ತಾಂತ್ರಿಕರು ಬಳಸ್ತಾ ಇದ್ದಂಥದ್ದು ಅವರ ಕಾರ್ಯ ಸಾಧನೆಗಾಗಿ ಬಳಸ್ತಾ ಇದ್ದಂಥ. ಸೊ ಇದರಲ್ಲಿ ಮುಖ್ಯವಾಗಿ ನಾವು ಏನು ನೋಡ್ಬೋದು, ಯಾವ ಪಕ್ಷಿಗಳು ಮತ್ತು ಪಕ್ಷಿಯನ್ನೇ ಯಾಕೆ ಕೊಟ್ಟರು ಇದಕ್ಕೆ ಅಂತ ನಾವು ನೋಡೋದಾದರೆ, ಈಗ ಯಾವುದಾದ್ರೂ ಒಂದು ಸಸ್ಯದ ಹೆಸರು ಕೊಡ್ಬೋದಿತ್ತಲ್ವಾ, ಅಥವಾ ಜಲದ ಹೆಸರು ಕೊಡ್ಬೋದಿತ್ತಲ್ವಾ, ಪಕ್ಷಿಯ ಹೆಸರು ಅಥವಾ ಪ್ರಾಣಿಯ ಹೆಸರು ಕೊಡ್ಬೋದಿತ್ತು. ಯಾಕೆ ಪಕ್ಷಿ ಎಷ್ಟು ಎತ್ತರಕ್ಕೂ ಬೇಕಾದರೂ ಹೋಗ್ಬೋದು, ಎಷ್ಟು ಭೂಮಿ ಎತ್ತರ ಕೂಡ ಬರ್ತದೆ, ಕಾಡಿನಲ್ಲೂ ವಾಸಿಸಬಹುದು, ನಾಡಿನಲ್ಲೂ ವಾಸಿಸಬಹುದು, ಹೌದಲ್ವಾ? ಸೊ ಹಾಗಾಗಿ ಇದಕ್ಕೆ ಪಕ್ಷಿಯ ಸ್ವರೂಪ ಕೊಟ್ಟಿದ್ದಂತೆ. ಹಾಗೂ ಇದನ್ನ ಯಾವ ವಿಚಾರಕ್ಕೆ ಬಳಸಬೇಕು ಅಂತ, ಅಥವಾ ಯಾವ ವಿದ್ಯೆ ಯಾವ ರೀತಿಯಲ್ಲಿ ಬಳಸಬೇಕು ಅಂತ ನೋಡೋದಾದರೆ, ಅದರಲ್ಲಿ 5 ಆಳ್ವಿಕೆಗಳು ಅಂತ ಬರುತ್ತೆ, ಅಂದರೆ ಚಟುವಟಿಕೆಗಳಂತ ಬರುವಂಥದ್ದು. ಏನಪ್ಪ 5 ಚಟುವಟಿಕೆ ಅಂತ ನೋಡೋದಾದರೆ, ಮೊದಲನೇದಾಗಿ ಭೋಜನ. ಏನು ನಾವು ಆಹಾರ ಸೇವನೆ ಮಾಡ್ತೀವಿ, ಹೌದಲ್ವಾ? ಭೋಜನದ ನಂತರ ಆಗಮನ, ವಾಕಿಂಗ್ ಅಂತ ಹೇಳುವಂಥದ್ದು, ಓಡಾಡೋ ಕೆಲಸ. ಮೂರನೇದಾಗಿ ರೂಲಿಂಗ್ ಅಂತ ಹೇಳುವಂಥದ್ದು, ಆಡಳಿತ ನಡೆಸುವಂಥ ಕಾಲ. ಹಾಗೂ ಸ್ಲೀಪಿಂಗ್ ಅಂತ ಹೇಳೋದು, ನಾವು ನಿದ್ರೆ ಮಾಡ್ತೀವಲ್ವ, ಸೊ ಅದು ಸ್ಲೀಪಿಂಗ್ ಅಂತ, ರೆಸ್ಟ್ ಟೈಮ್ ಅಂತ ಹೇಳುವಂಥ. ಅದರ ಜೊತೆಯಲ್ಲಿ ಮರಣ, ಅಂದರೆ ಮರಣ ಅಂದ ತಕ್ಷಣ ಇಲ್ಲಿ ಭಯ ಬೀಳುವಂಥದ್ದಲ್ಲ, ಯೋಗ ನಿದ್ರೆಗೆ ಜಾರುವುದು. ಪ್ರತಿ ದಿವಸ ನಾವು ಸಾಯ್ತಾ ಇರ್ತೀವಿ, ಉಡ್ತಾ ಇರ್ತೀವಿ. ಹೇಗೆ ಆ ಸಾವು ಯಾವುದು ಅಂತ ಹೇಳಿದ್ರೆ, ರಾತ್ರಿ ನಾವು ಆರಾಮಾಗಿ ಸಂಪೂರ್ಣವಾಗಿ ಯೋಗ ನಿದ್ರೆಗೆ ಜಾರ್ತೀವಲ್ಲ, ಆ ಸಮಯವನ್ನು ಮರಣ ಅಂತ. ಸೊ ಇದನ್ನು ಎಲ್ಲೆಲ್ಲಿ ಯಾವಾಗ ನಾವು ಮೊದಲನೇದಾಗಿ ನಾವು ಯಾವ ಪಕ್ಷಿ ನಮ್ಮದು, ಅಂದರೆ ಯಾವ ಪಕ್ಷಿ ಅಂದರೆ ನಾಮ ಪಕ್ಷಿ ಯಾವುದು, ನಮ್ಮ ನಕ್ಷತ್ರ ಪಕ್ಷಿ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಆ ನಾಮ ಪಕ್ಷಿ ಅಥವಾ ನಕ್ಷತ್ರ ಪಕ್ಷಿಯನ್ನು ಯಾವ ಟೈಮಲ್ಲಿ ಎಲ್ಲಿ ಬಳಸಬೇಕು, ಆ ನಾಮ ಪಕ್ಷಿ ಅಥವಾ ನಕ್ಷತ್ರ ಪಕ್ಷಿಯ ಚಟುವಟಿಕೆಗಳು ಏನಾಗಿರುತ್ತೆ, ಈ ಒಂದು ಸಿಸ್ಟಮ್ನ ನಾವು ಕಲಿತು ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಗಳಲ್ಲಿ ಅಳವಡಿಸ್ಕೊಳ್ತಾ ಹೋದಾಗೆ ನಮ್ಮ ಜೀವನ ಸುಗಮವಾಗತ್ತೆ, ನಮ್ಮ ಗೆಲುವು ಖಚಿತ ಆಗತ್ತೆ ಅಂತ ಬಂದಿರುವಂಥ ವಿಚಾರ ಇದರಲ್ಲಿ. ಅಂದರೆ ನೀವು ಹೇಳ್ತಾ ಇರ್ತಕ್ಕಂಥ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ರಾಶಿ ನಕ್ಷತ್ರ ಅಂತಿರುತ್ತೆ. ಆ ಪರ್ಟಿಕ್ಯುಲರ್ ರಾಶಿ ನಕ್ಷತ್ರಕ್ಕೆ ಯಾವ ಪಕ್ಷಿ ಹೊಂದಿಕೊಳ್ಳುತ್ತೆ
ಅನ್ನೋದನ್ನ ನೋಡಿ ನೀವು ಹೇಳ್ತೀರಾ, ತಿಳಿಸುವಂತ? ಹೊಂದಿಕೊಳ್ಳುತ್ತೆ ಅಂತ ಪ್ರಶ್ನೆ ಅಲ್ಲ ಇಲ್ಲಿ. ನಿಮ್ಮ ನಕ್ಷತ್ರಕ್ಕೆ ಒಂದು ಪಕ್ಷಿಯನ್ನ ನೋಡುವಂಥದ್ದು ಅಂದ್ರೆ ಆ ಪಕ್ಷಿ ನಮಗೆ ಅದರಲ್ಲಿ ಉಲ್ಲೇಖ ಇರೋವಂಥದ್ದು, ಇಂಥ ನಕ್ಷತ್ರದವರಿಗೆ ಇಂಥ ಪಕ್ಷಿ ಅಂತ ಉಲ್ಲೇಖ ಇರೋವಂಥದ್ದು. ಅದೇ ರೀತಿ ಇಂಥ ನಾಮ ಅಂದ್ರೆ ನಮ್ಮ ಸ್ವರ, ಹಾಡುವ ಸ್ವರ, ಹಾ, ಹಿ, ಹೂ, ಏನು ಈ ಸ್ವರಗಳು, ಪಂಚಸ್ವರಗಳು ಅಂತ ಹೇಳ್ತೀವಿ, ಆ ಸ್ವರಗಳ ಮೂಲಕ ಆ ಸ್ವರ ಬಂದಾಗ ಆ ಸ್ವರಕ್ಕೆ ಇಂಥ ಪಕ್ಷಿ ಅಂತ ತೋರಿಸಿರುವಂಥದ್ದು. ಸೊ ಮತ್ತು ಅದೇ ರೀತಿ ನಮ್ಮ ಲಗ್ನಕ್ಕೆ ಒಂದು ಪಕ್ಷಿ ಬಂದಿರುವಂಥದ್ದು, ನಮ್ಮ ರಾಶಿಗೆ ಒಂದು ಪಕ್ಷಿ ಬಂದಿರುವಂಥದ್ದು. ಹೌದು, ಹಾಗೆ ಈ 4 ಪಕ್ಷಿ, ಈ 4 ವಿಚಾರವಾಗಿ ನಮ್ಮ ಪಕ್ಷಿ ಯಾವುದು ಅಂತ ತಿಳ್ಕೊಳ್ತಾ, ಮತ್ತು ಅದೇ ನಾನು ಮುಂಚೆ ಹೇಳಿದ ಹಾಗೆ ಅದರ ಚಟುವಟಿಕೆಗಳು ಅಂದರೆ ಹೇಗೆ ಅಂತ ಹೇಳಿದ್ರೆ, ಈ 5 ಪಕ್ಷಿಗಳು ಅಟ್ ಎ ಟೈಮಲ್ಲಿ ಭೋಜನಕ್ಕಿರತ್ತಾ? ಖಂಡಿತವಾಗ್ಲೂ ಇರಲಿಕ್ಕಿಲ್ಲ. 5 ಪಕ್ಷಿಯು ವೆರೈಟಿಯಾಗಿ ಒಂದೊಂದು ಕಾರ್ಯಗಳನ್ನು ಮಾಡ್ತಾ ಇರತ್ತೆ ಅಂತ ನೋಡುವಂಥದ್ದು. ಆ ಪಕ್ಷಿಗಳು ಯಾವ ಕಾರ್ಯಗಳು ಮಾಡ್ತಾ ಇದೆ, ಆ ಕಾಲಮಾನವನ್ನು, ಆ ಟೇಬಲ್ನ ನಾವು ಅರ್ಥ ಮಾಡಿಕೊಂಡಾಗ ನೋಡಿಕೊಂಡು ಅದರ ಪ್ರಕಾರ ನಾವು ಕೆಲಸಗಳನ್ನು ಮಾಡ್ಬೋದು. ಇದನ್ನು ಕೂಡ ನಾವು ನಮ್ಮ ಗುರುಗಳು, ನಮ್ಮ ಋಷಿಮುನಿಗಳು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ದಿನವನ್ನು 2 ಭಾಗವಾಗಿ ಮಾಡಿರುವಂಥದ್ದು. ಏನು, ಹಗಲಿನಲ್ಲಿ ಒಂದು, ಸೂರ್ಯಾಸ್ತದ ನಂತರ ಮತ್ತೆ ಬೆಳಗ್ಗೆ ಸೂರ್ಯೋದಯವರೆಗೂ ಒಂದಾಗಿ ವಿಚಾರ ಆಗಿರುತ್ತೆ. ಮತ್ತು ನಮ್ಮ ಒಂದು ಗಟಿ ಅಂತ ಹೇಳೋದಾದರೆ 144 ನಿಮಿಷ ಅಂದರೆ ಒಂದು ಗಂಟೆಗೆ ನಿಮಗೆ 2 ಗಂಟೆ 5, ಈಗ ನಿಮ್ಮ 12 ಗಂಟೆಗಳನ್ನ 5 ಭಾಗವಾಗಿ ಮಾಡಿದಾಗ 2 ಗಂಟೆ 24 ನಿಮಿಷ ಒಂದು ಆಯಾಮ ಬರುವಂಥದ್ದು. ಇದೇ ರೀತಿ ಅದರಲ್ಲೂ 5 ಭಾಗವನ್ನು 5 ಪಕ್ಷಿಗಳಿಗೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ವಿಧಾನ ಇದೆ. 2 ಗಂಟೆ 24 ನಿಮಿಷಕ್ಕೆ 144 ನಿಮಿಷ ಅಂತ ಹೇಳುವಂಥದ್ದು. ಅದನ್ನು ಕೂಡ 5 ಭಾಗವಾಗಿ ಮಾಡುವಂಥದ್ದು. ಅದರಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಒಂದೊಂದು ಆ್ಯಕ್ಟಿವಿಟೀಸ್ಗೆ ಒಂದೊಂದು ಸಮಯವನ್ನು ನಿಗದಿ ಮಾಡಿರುವಂಥದ್ದು. ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ತಾ ನಾವು ಈ ವಿದ್ಯೆಯನ್ನು ಕಲಿತಾಗ ನಮ್ಮ ಯಾವ ಕಾರ್ಯಗಳಿಗೆ ಯಾವ ಪಕ್ಷಿಯನ್ನು ಬಳಸುವಂಥದ್ದು ಅಥವಾ ಯಾವ ಕಾಲಮಾನವನ್ನು ಬಳಸುವಂಥದ್ದು, ನೀವು ಒಂದೊಂದು ಸಿಚುಯೇಷನ್ಗೂ ಇಷ್ಟಿಷ್ಟೇ ಪರ್ಸೆಂಟೇಜ್ ವೈಸಲ್ಲೂ ಕೂಡ ನಾವು ನೋಡುವಂಥದ್ದಾಗಿದೆ. ಅಂದರೆ ಈಗ ನಾವು ಹೇಳುವಂಥದ್ದು, ನಿಮ್ಮ ಪಕ್ಷಿ ಪಡು ಪಕ್ಷಿಯ ಒಂದು ದಿನಕ್ಕೆ ಒಂದು ಪಕ್ಷಿ ಪಡು ಪಕ್ಷಿಯೂ ಕೂಡ ಆಗಿರುತ್ತೆ. ಪಡು ಪಕ್ಷಿ ಅಂದರೆ ಏನು, ಆ ದಿನ ಆ ಪಕ್ಷಿಗೆ ಎನರ್ಜಿ ಇರೋದಿಲ್ಲ ಅಂತ ಅರ್ಥ. ಒಂದು ದಿನ ಒಂದು ಪಕ್ಷಿಗೆ ಆಡಳಿತ ಪಕ್ಷಿ ಅಂತ ಹೇಳುವಂಥದ್ದು, ಆ ದಿನ ಪೂರ್ಣವಾಗಿ ಆ ಪಕ್ಷಿ ಆಡಳಿತದಲ್ಲಿರುತ್ತೆ ಅಂತ. ಹಾಗೆ ಹಗಲಲ್ಲೂ ಕೂಡ ಆಡಳಿತ ಪಕ್ಷಿ ಪಡು ಪಕ್ಷಿ ಬೇರೆ ಇರೋವಂಥದ್ದು, ರಾತ್ರಿಯಲ್ಲೂ ಕೂಡ ಆಡಳಿತ ಪಕ್ಷಿ ಪಡು ಪಕ್ಷಿ ಬೇರೆ ಇರುವಂಥ ವಿಚಾರ ಆಗಿರುತ್ತೆ ಅಂತ. ಮತ್ತು ಇನ್ನು ನಾವು ಇನ್ನೂ ಅದರೊಳಗೆ ನೋಡೋದಾದರೆ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಂತ ನೋಡುವಂಥದ್ದು. ಇದರಲ್ಲೂ ಕೂಡ ಪದ್ಧತಿಗಳು ವೆರೈಟಿಯಾಗಿ ಬರುವಂಥದ್ದು. ಶುಕ್ಲ ಪಕ್ಷದಲ್ಲಿ ಅದರಲ್ಲೂ ಕೂಡ ಪ್ರತಿದಿನ ಆಡಳಿತ ಪಕ್ಷಿನೇ ಬೇರೆ ಇರುತ್ತೆ, ಪಡು ಪಕ್ಷಿಗಳೇ ಬೇರೆ ಬರುತ್ತೆ ಅಂತ ಹೇಳುವಂಥದ್ದು. ಮೊದಲೇ ಹೇಳಿದ್ರೆ ಹಗಲಲ್ಲಿ ಹೇಗೆ ಆಡಳಿತ ಪಕ್ಷಿ ಮತ್ತು ರಾತ್ರಿಯಲ್ಲಿ ಆಡಳಿತ ಪಕ್ಷಿ ಬೇರೆ ಬರುತ್ತೆ. ಇದನ್ನ ಒಂದು ಸಿಸ್ಟಮ್ ಆಗಿ, ಒಂದು ಲೆವೆಲ್ ಆಗಿ ನಾವು ಕಲಿತಾ ಹೋದಂತೆ ನಮ್ಮ ಕಾರ್ಯ ಸಾಧನೆಗೆ ನಮ್ಮ ಪಕ್ಷಿ ಯಾವಾಗ ಆಡಳಿತದಲ್ಲಿರುತ್ತೆ, ಯಾವಾಗ ಆಗಮನದಲ್ಲಿರುತ್ತೆ, ಯಾವಾಗ ಭೋಜನದಲ್ಲಿರುತ್ತೆ, ಈ ಆಗಮನ ಯಾವಾಗ ಬೆಳೆಸಬೇಕು, ಆಡಳಿತನ ಯಾವಾಗ ಬೆಳೆಸಬೇಕು, ಭೋಜನವನ್ನು ಯಾವಾಗ ಬೆಳೆಸಬೇಕು. ಮತ್ತು ನಾವು ಈಗ ಯಾರ ಹತ್ರನೋ ಒಬ್ಬರ ಹತ್ರ ಹಣ ಕೊಟ್ಟಿರ್ತೀವಿ, ಅವ್ರನ್ನ ಕೇಳಲಿಕ್ಕೆ ಹೋಗ್ಬೇಕಾದ್ರೆ ಅವರ ಪಕ್ಷಿ ಏನಾಗಿರುತ್ತೆ, ಅವರ ಪಕ್ಷಿ ಆಡಳಿತದಲ್ಲಿದ್ದು ನಮ್ಮ ಪಕ್ಷಿ ಮರಣದಲ್ಲೋ ನಿದ್ರೆಯಲ್ಲೋ ಇದ್ದಾಗ ಅವರು ಕೊಡ್ತಾರ ನಮಗೆ, ಇವೆಲ್ಲವನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ನಾವು ಯಾವುದೋ ಒಂದು ಕಾರ್ಯಕ್ಕೆ ಹೊರಟಾಗ ನಮ್ಮ ಪಕ್ಷಿ ಯಾವ ಹಂತದಲ್ಲಿದ್ದಾಗ, ಯಾವ ಚಟುವಟಿಕೆಯಲ್ಲಿದ್ದಾಗ ನಾವು ಹೋದಾಗ ಏನಾಗತ್ತೆ, ಈ ಒಂದು ಕ್ಯಾಲ್ಕುಲೇಷನ್ನ ಕಲಿಯುವಂಥದ್ದೇ ಈ ವಿದ್ಯೆ ಅಂತ ಹೇಳುವಂಥದ್ದು, ಪಂಚಪಕ್ಷಿ ಶಾಸ್ತ್ರ ಅಂತ ಹೇಳುವಂಥದ್ದು. ಇದರಿಂದ ಏನೇನು ಉಪಯೋಗ ಆಗುತ್ತೆ ಗುರುಗಳೇ? ಇದು ನೋಡಿ, ಈ ವಿದ್ಯೆನ ಕಲ್ತಕ್ಕಂಥವ್ರು ಅಂದರೆ ಇದನ್ನ ಗೆಲ್ಲುವ ತಂತ್ರದ ವಿದ್ಯೆ ಅಂತ ಹೇಳಿರುವಂಥದ್ದು. ಅಂದ್ರೆ ಇದು ಕಂಪ್ಲೀಟ್ ಒಂದು ತಂತ್ರದ ವಿದ್ಯೆ. ಇದು ಖಂಡಿತವಾಗ್ಲು ತಂತ್ರ ಅಂದ ತಕ್ಷಣ ನೀವು ನಮ್ಮ ಮೂಲಕ್ಕೆ ಹೋಗುವಂಥದ್ದೇನಿಲ್ಲ, ಟೆಕ್ನಿಕ್ಸ್. ಓಕೆ 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 ಅಂದರೆ ಈಗಿನ ಒಂದು ಟೆಕ್ನಿಕ್ಸ್ನ ಬಳಸ್ಕೊಳ್ತಾ, ಅಂದರೆ ನಮ್ಮ ಸಮಯ ಯಾವ್ದು ಚೆನ್ನಾಗಿದೆ, ಆ ಸಮಯದಲ್ಲಿ ನಾವು ಹೊರಟಾಗ ಅಥವಾ ಆ ಸಮಯದಲ್ಲಿ ನಾವು ಅಲ್ಲಿಗೆ ಹೋದಾಗ ಅಥವಾ ಆ ಸಮಯದಲ್ಲಿ ಆ ವ್ಯಕ್ತಿಯನ್ನು ಮೀಟ್ ಮಾಡಿದಾಗ ಮಾತಾಡಲಿಕ್ಕೆ, ಅಥವಾ ಆ ಸಮಯದಲ್ಲಿ ನಾವು ಆ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಏನಾಗತ್ತೆ,
ನೀವು ಮುಂಚೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತೀರಿ, ಕೇಳಿರ್ತೀರಿ, ಮಾಟ ಮಂತ್ರಗಳಿಗೆ ಅಥವಾ ಯಾವುದೇ ವಾಮಾಚಾರಗಳಿಗೆ ಇದನ್ನು ಬಳಸ್ತಾರೆ ಅಂತ. ನಾನು ಇದಕ್ಕೆ ಒಂದು ಸಣ್ಣ ವಿಚಾರವನ್ನು ಹೇಳೋದಾದರೆ, ನೋಡಿ, ರಾಜರ ಮಹಾರಾಜರುಗಳ ಕಾಲದಲ್ಲಿ ಇವನ್ನೆಲ್ಲ ಬಳಸ್ತಿದ್ದಂಥದ್ದು ಅಂದರೆ ಅದನ್ನು ಆ ಒಂದು ಋಷಿಮುನಿಗಳು ಕೊಡಬೇಕಾದ್ರೆ ಏನು ನಮಗೆ ಕೊಟ್ಟಿದ್ರು ಮಾತಂದರೆ ಅವರು ಗುರು ಪರಂಪರೆಯಲ್ಲಿ ಬಂದಿರೋವಂಥದ್ದು. ಯಾಕೆ ಇದ್ರ ಗ್ರಂಥಗಳಿಲ್ಲ, ಯಾಕೆ ಇದ್ರ ಮೂಲಗಳಿಲ್ಲ ಇದೆ ಅಂತ ವಾದ ಮಾಡ್ಬೋದು. ಬಟ್ ನಾನು ಹೇಳುವಂಥದ್ದು ನಮ್ಮ ಗುರುಗಳ ಪ್ರಕಾರ ನಾನು ಕೇಳಿರೋ ಮಟ್ಟಿಗೆ ಇದಕ್ಕೆ ಯಾವುದೇ ಗ್ರಂಥಗಳು ಈಗಿನ ಗುರುಗಳು ಬರ್ಕೊಂಡಿರ್ಬೋದೇ ಹೊರತು ಮೂಲ ಗ್ರಂಥಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿವೆ ಅಂತ ಹೇಳುವಂಥದ್ದು. ಅದು ಏಕೆ ಮಣ್ಣಲ್ಲಿ ಮಣ್ಣಾಗೋಯ್ತು ಅಂತ ನೋಡೋದಾದರೆ, ಆಗಿನ ಕಾಲದಲ್ಲಿ ಏನು ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಸಿಕ್ಕಿದ್ರೆ ಇದು ಒಳ್ಳೇದಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಮಣ್ಣಲ್ಲಿ ಮಣ್ಣಾಗಿ ಹೋಗಿತ್ತು. ಅದು ನಮ್ಮ ರಾಜರು ಮಹಾರಾಜಗಳಿಗೆ ಸಿಕ್ಕಿ ಅದನ್ನು ಬಳಸ್ತಾ ಬಂದಿದ್ರು. ಮತ್ತು ಇದಕ್ಕೆ ಒಂದು ಶಾಪವೂ ಕೂಡ ಇದೆ ಅಂತ ಹೇಳುವಂಥದ್ದು. ಈ ತಂತ್ರಗಳನ್ನು ಕೆಟ್ಟದಾಗಿ ಯಾರ ಮೇಲಾದರೂ ಪ್ರಯೋಗಗಳನ್ನ ಮಾಡಿದಾಗ ಅವರ ಒಂದು ಕಡೆ ಆಗತ್ತೆ ಅವರ ಜನ್ಮ ಅನ್ನುವಂಥದ್ದು ಮೂಲವಾಗಿ. ಆದರೆ ಇಲ್ಲಿ ನಾವು ಹೇಳ್ತಾ ಇರೋದೇನೆಂದರೆ, ಅಲ್ಲಿವರೆಗೂ ಬೇಡ, ನಮ್ಮ ಜೀವನಕ್ಕೆ, ನಮ್ಮ ಒಂದು ಈಗಿನ ಪರಿಸ್ಥಿತಿ ವಾತಾವರಣಕ್ಕೆ, ನಮ್ಮ ಗೆಲುವಿಗೆ ಏನು ಬೇಕು, ಹೌದಲ್ವಾ, ನಮ್ಮ ಒಂದು ಏಳಿಗೆಗೆ, ನಮ್ಮ ಒಂದು ಯಶಸ್ಸಿಗೆ ಬೇಕಾಗಿರತಕ್ಕಂಥ ವಿಚಾರಗಳನ್ನ ತಗೊಂಡು ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಕೂಡ ನಮಗೆ ಕ್ಲಾಸಲ್ಲಿ ಗೊತ್ತಾಗತ್ತೆ. ಕ್ಲಾಸಿಗೆ ಬಂದಿರೋರ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬಟ್ ಇದರಲ್ಲಿ ನಾನು ಮುಖ್ಯವಾಗಿ ಹೇಳುವಂಥದ್ದು, ಇಷ್ಟು ಪದ್ಧತಿಗಳಲ್ಲಿ ಯಾವ ಗುರುಗಳು ಯಾವ ಪದ್ಧತಿ ಹೇಳ್ಕೊಡ್ತಾರೆ ಅಂತ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಒಬ್ಬೊಬ್ಬ ಗುರು ಪರಂಪರೆಯಲ್ಲಿ ಒಂದೊಂದು ವಿಧಾನವಾಗಿ ಬಂದಿದೆ ಈ ವಿದ್ಯೆ. ಈಗ ನಾನು ನಿಮಗೆ ಮುಂಚೆ ಇದರಲ್ಲಿ ಹೇಳಿದಾಗೆ ಸ್ವರವಿಜ್ಞಾನಲ್ಲಿ ಏನಾಗುತ್ತೆ, ನಿಮಗೆ ಪಾಠದ ರೀತಿಯಲ್ಲಿ ಮಾಡೋದು ಬೇರೆ ಆಗಿರುತ್ತೆ, ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡೋ ಪದ್ಧತಿಗಳು ಬೇರೆ ಆಗಿರುತ್ತೆ. ಅದೇ ರೀತಿ ಇದರಲ್ಲೂ ಕೂಡ ಪದ್ಧತಿಗಳು ಬೇರೆ ಬೇರೆ ಆಗಿರುತ್ತೆ. ಬಟ್ ಮನುಷ್ಯನ ಗೆಲುವಿಗೆ ಇದನ್ನು ಮುಖ್ಯವಾಗಿ ನಾವು ಹೇಳುವಂಥದ್ದು ಗೆಲ್ಲುವ ತಂತ್ರದ ವಿದ್ಯೆ. ಓಕೆ, ಅದು ಮುಖ್ಯವಾಗಿ ಒಂದು ರಾಜಕಾರಣಿಗಳಿಗೆ ಇಲ್ಲ ಉದ್ಯೋಗ ಮಾಡ್ತಾ ಇರ್ತಕ್ಕಂಥ ಉದ್ಯೋಗಿಗಳಿಗೆ ಬಹಳ ಒಂದು ಸಹಕಾರಿ ಆಗುತ್ತಾ ಗುರುಗಳೇ? ಇದನ್ನ ನಾವು ಒಳ್ಳೆ ಉನ್ನತವಾದಂಥ ಒಂದು ಪೋಸ್ಟನ್ನು ಪಡೆಯೋದಕ್ಕೆ ಇದು ಸಹಕಾರಿ ಆಗುತ್ತಾ? ಇದನ್ನ ರಾಜರ ವಿದ್ಯೆ, ನಾನು ಇದೊಂದೇ ವಿದ್ಯೆ ಅಂತಲ್ಲ, ನಮ್ಮ ಸನಾತನ ಧರ್ಮದ ವಿದ್ಯೆಗಳು ಎಲ್ಲವೂ ರಾಜರ ವಿದ್ಯೆ ಅಂತಲೇ ಹೇಳುವಂಥದ್ದು. ಅಂದರೆ ರಾಜರಿಗೆ ಇದ್ದಂಥ ವಿದ್ಯೆ ಅಂತಾನೆ. ಈಗ ಅದು ನಮ್ಮವ್ರಿಗೂ ಸಿಕ್ಕಿದೆ ಪುಣ್ಯ ಅಂತಲೇ ಇನ್ನೊಂದು ವಿಧಾನದಲ್ಲಿ. ಆದ್ದರಿಂದ ಇದು ನಮ್ಮ ತಲೆಮಾರಿಗೆ ಕೊನೆಗೊಳ್ಳದೆ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಈ ವಿದ್ಯೆನ ಕೊಡಬೇಕು ಅನ್ನುವಂಥದ್ದು ನನ್ನ ಬಹಳ ಮುಖ್ಯವಾಗಿ ನಾನು ಆಲೋಚನೆ ಮಾಡ್ತಾ ಇರೋವಂಥದ್ದು. ನನ್ನ ಕೈಲಾಗೋವರೆಗೂ ನನ್ನ ಜೀವನದಾಗ ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಜನಕ್ಕೆ ಈ ವಿದ್ಯೆ ಕೊಟ್ಟೇ ಕೊಡೋವಂಥದ್ದು ಮುಖ್ಯ ಆಗಿರುತ್ತೆ. ಬಟ್ ನೀವು ಕೇಳಿದ್ರಿ ಯಾರಿಗೆ ಇದು ಬೇಕು ಅಂತ, ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರುವಂಥ ವಿದ್ಯೆ. ಇಂಥ ವ್ಯಕ್ತಿಗೆ ಅಂತ ಏನೂ ಇಲ್ಲ. ಯಾಕೆ, ಈಗ ನೀವೊಬ್ಬರು ಒಂದು ಶಾಪ್ ಇದೆ ಅಂತ ಇಟ್ಕೊಳ್ಳೋಣ. ನಿಮಗೆ ಇಂಥ ಗಳಿಗೆಯಲ್ಲಿ ನೀವು ಶಾಪ್ ತೆಗೆದಾಗ ವ್ಯಾಪಾರ ಚೆನ್ನಾಗಾಗತ್ತೆ. ಅಥವಾ ನಿಮ್ದು ಯಾವುದೋ ಒಂದು ಮೀಟಿಂಗ್ ಫಿಕ್ಸ್ ಆಗಿದೆ ಅಂತ ಇಟ್ಕೊಳ್ಳೋಣ, ನಿಮ್ಮ ಪಕ್ಷಿ, ನಿಮ್ಮ ಎದುರುಗಡೆ ಮಾತನಾಡತಕ್ಕಂಥವರ ಪಕ್ಷಿ ಏನಾಗಿದೆ ಅಂತ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ ನೀವು ಮಾತಾಡಿದಾಗ ನೀವು ಮೇಲ್ಗೈ ಸಾಧಿಸ್ತೀರಾ ಇಲ್ವಾ? ಖಂಡಿತ, ಹೌದಲ್ವಾ? ಬಟ್ ಆ ಪಕ್ಷಿ ಏನು ಅಂತ ಹೇಗೆ ನಾಮ ಪಕ್ಷದಲ್ಲಿ ಅದು ಕಲಿಬೇಕು ಅಂದ್ರೆ ಕ್ಲಾಸಿಗೆ ಬರಬೇಕು ಅನ್ನೋಂಥದ್ದು ಮುಖ್ಯವಾಗಿ. ಯಾಕೆಂದ್ರೆ ಎರಡು ಮಾತಲ್ಲಿ ಹೇಳೋದಾಗಿದ್ರೆ ನಾನು ಇಲ್ಲಿ ಹೇಳ್ಬಿಡ್ಬೋದಿತ್ತು, ಹೌದಲ್ವಾ? ಅದರ ಕ್ಯಾಲ್ಕುಲೇಷನ್ ಕಲಿಬೇಕು, ಅದರ ವಿಧಾನಗಳು ಕಲಿಬೇಕು, ಅದಕ್ಕೆ ಏನು ಮಾಡಿದ್ರೆ ಅದಕ್ಕೆ ಅಂತಾನೆ ಯಂತ್ರಗಳಿದೆ ನಮ್ಮ ಪಕ್ಷಿಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಅಂತ. ಆ ಯಂತ್ರಗಳ ವಿಧಾನವನ್ನ ಕಲಿಯುವಂಥದ್ದು. ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ದಿನದಲ್ಲಿ 5 ಭಾಗವನ್ನ ಮಾಡಿ, ಒಂದು ದಿನ ಹಗಲಲ್ಲಿ 5 ಭಾಗ ಮಾಡಿ, ಮತ್ತೆ ಅದರಲ್ಲೇ 5 ಭಾಗ ಮಾಡುವಂಥದ್ದು, ಒಂದು ಆಯಾಮದಲ್ಲಿ ಮತ್ತೆ 5 ಭಾಗಗಳನ್ನಾಗಿ ಮಾಡುವಂಥದ್ದು. ನಾವು ಅದರಲ್ಲಿ ಎನರ್ಜಿ ಪರ್ಸೆಂಟೇಜ್ ವೈಸಲ್ಲಿ ನಾವು ಕಲಿತಾ ಹೋಗುವಂಥದ್ದು. ಯಾವ ಪಕ್ಷಿಗೆ ಸ್ನೇಹಿತ ಪಕ್ಷಿ ಆಗಿರುತ್ತೆ. ಈಗ ನಿಮ್ಗೆ ಸಣ್ಣದಾಗಿ ಹೇಳೋದಾದ್ರೆ ಒಂದು ವಿಚಾರವಾಗಿ ಈಗ ಅದ್ದು ಅಂತ ಇಟ್ಕೊಳ್ಳೋಣ. ಅದ್ದುಗೂ ಕಾಗೆಗೂ ಅಂದ್ರೆ ಏನ್ ಹೇಳ್ತೀವಿ, ನಾನ್ ಫ್ರೆಂಡ್ಲಿ, ಅಪೋಸಿಟ್ ಅಂತ ಹೇಳುವಂಥದ್ದು. ಓಕೆನಾ? ಸೊ ಹಾಗಾಗಿ ಈ ಮನೇಲಿ ಇರ್ತಕ್ಕಂಥ ಗಂಡ ಹೆಂಡತಿ ಅಥವಾ ಕೆಲಸ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಒಂದು ಇದರಲ್ಲಿ ಅವರಿಬ್ರಿಗೂ ಆಗದೆ ಇದ್ದಾಗ ಅವರಿಬ್ರು ಎಲ್ಲಿಂದ ಹೊಂದಾಣಿಕೆ ಇರ್ತಾರೆ ಅಂದರೆ ಇದಕ್ಕೆ ಹೇಳಿರೋವಂಥದ್ದು ಯಾವುದೇ ಶಾಸ್ತ್ರಗಳು ಬರೋದಕ್ಕಿಂತ ಮುಂಚೆನೇ ಇದು ಬಂದಿರೋವಂಥದ್ದು ಅಂತ. ಇದರಲ್ಲಿ ಸಿಗದೇ ಇರೋವಂಥದ್ದು ಕೂಡ ಅದರಲ್ಲಿ ಸಿಗುತ್ತೆ ವಿಚಾರಗಳನ್ನು. ಹಾಗೂ ಪ್ರಶ್ನಾಶಾಸ್ತ್ರಕ್ಕೂ ಕೂಡ ಇದನ್ನು ತುಂಬಾ ಉಪಯೋಗ ಮಾಡ್ತಿದ್ದಂಥದ್ದು ಮುಂಚೆ. ಹೇಗೆ ಬಂದಂಥ ವ್ಯಕ್ತಿ, ಬಂದಂಥ ಸಮಯ, ಆಡಿದಂಥ ಮಾತಿನ ಒಂದು ದಾಟಿ ಇವೆಲ್ಲವನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದರಿಂದ ಪ್ರಶ್ನಾಶಾಸ್ತ್ರ ಕೂಡ ಮಾಡ್ಬೋದು ಅಂತ ಹೇಳಿರೋವಂಥ ವಿಚಾರ ಆಗಿರೋವಂಥದ್ದು. ಇದು ಇಂಥವರಿಗೆ ಸೀಮಿತವಾಗಿರುವಂಥದ್ದಲ್ಲ. ಒಂದು ಧೈರ್ಯವಾಗಿ ನಾವು ಹೇಳೋದೆ ಅಂತಂದರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ನಾವು ಇನ್ನೊಬ್ಬರಿಗೆ ನೆಗೆಟಿವ್ ಮಾಡುವಂಥ ವಿಚಾರಗಳನ್ನು ಹೇಳಿಕೊಡದೇ ಇರುವುದರಿಂದ
ನಮಗೆ ಧೈರ್ಯವಾಗಿ ನಾವು ಹೇಳ್ತಾ ಇರೋವಂಥದ್ದು ಈ ವಿದ್ಯೆ ಎಲ್ಲರಿಗೂ ಕಲಿಬೋದು ಅಂತ. ಯಾಕೆ ಇನ್ನೊಬ್ರು ಕೆಡುತ್ತು ಮಾಡಿದ್ರೆ ತಾನೇ ನಮಗೆ ತೊಂದರೆ ಆಗುವಂಥದ್ದು. ನಾವು ಗೆಲ್ಲೋದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಬಳಸ್ತಾ ಹೋದ್ರೆ ಸಾಕಲ್ವಾ. ಸೊ ಅಂಥ ವಿದ್ಯೆ ಕಲಿಯೋದಕ್ಕೆ ಏನು ತಪ್ಪಿದೆ, ಹೌದಲ್ವಾ. ಸೊ ಹಾಗಾಗಿ ಈ ವಿದ್ಯೆ ಬಂದಿರುವಂಥದ್ದು. ಖಂಡಿತ ವೀಕ್ಷಕರೇ, ನಮ್ಮ ಜೀವನದಲ್ಲಿ ಎಷ್ಟೋ ನಾವು ಅಡೆತಡೆಗಳು ಬರ್ತಾನೆ ಇರುತ್ತೆ, ನೋವು ನಲಿವುಗಳು ಬರ್ತಾನೆ ಇರುತ್ತೆ. ಸೊ ಅದನ್ನು ಮೆಟ್ಟಿ ನಿಲ್ಲಬೇಕಂದ್ರೆ, ನಾವು ನಮ್ಮ ಜೀವನದಲ್ಲಿ ನಾವು ಗೆಲ್ಲಬೇಕಂದ್ರೆ ಈ ಒಂದು ಪಂಚಪಕ್ಷಿ ಶಾಸ್ತ್ರವನ್ನು ಕಲೀಲೇಬೇಕಲ್ವಾ. ಹಾಗಾದರೆ ನೋಡ್ತಾ ಇರ್ತಕ್ಕಂಥ ವೀಕ್ಷಕರು ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರೋ ಈ ಒಂದು ಕೆಳಕಂಡ ಒಂದು ನಂಬರ್ಗೆ ಗುರುಗಳನ್ನು ಸಂಪರ್ಕಿಸಬಹುದು. ಈ ಒಂದು ತರಬೇತಿ ಕೂಡ ಅವೆಲ್ಲ ಈ ಒಂದು ವಿದ್ಯೆಯನ್ನು ಕಲಿಬೋದು ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಒಂದು ಒಳ್ಳೆಯ ವಿಚಾರನ ತಿಳಿಸ್ಕೊಡ್ತಾ ಇದ್ದೀರಾ. ಇದರ ಒಂದು ವಿಷಯವನ್ನು ಮುಂಬರುವ ಒಂದು ಸಂಚಿಕೆಯಲ್ಲಿ ಇನ್ನೂ ಆಳವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಈ ಮೂಲಕ ಖಂಡಿತ ಹೇಳ್ಕೊತಾ ಇದ್ದೀನಿ ಗುರುಗಳೇ. ಈ ಪಂಚಪಕ್ಷಿ ಶಾಸ್ತ್ರದ ಬಗ್ಗೆ ಇವಾಗ ನೀವು ಒಂದು ಕ್ಲಾಸಸ್ ಶುರು ಮಾಡಬೇಕಾದ್ರೆ ಎಷ್ಟು ದಿವಸಗಳ ಕಾಲ ಒಂದು ಕ್ಲಾಸಸ್ ತೊಗೊಳ್ಬೇಕಾಗತ್ತೆ ವಿದ್ಯಾರ್ಥಿಗಳು? ಸೊ ಯಾವ ರೀತಿ ಇರುತ್ತೆ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾದ್ರೆ? ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಇದರಲ್ಲಿ ಬಹಳ ಮುಖ್ಯವಾಗಿ ಜನ ಕೇಳುವಂಥದ್ದು ಏನಂದರೆ, ನನಗೆ ಅಸ್ಟ್ರಾಲಜಿ ಗೊತ್ತಿಲ್ಲ, ನನಗೆ ಇದ್ರ ಬಗ್ಗೆ ಎಲ್ಲ ಏನೂ ಐಡಿಯಾ ಇಲ್ಲ, ಹೌದಲ್ವಾ ನಿಮ್ಮ ಪ್ರಶ್ನೆ? ಹೌದು ಹೌದು. ನೋಡಿ, ಇವೆಲ್ಲವೂ ಏನು ಗೊತ್ತಿರದಿದ್ದರೂ ಪರವಾಗಿಲ್ಲ ಈ ವಿದ್ಯೆನ ಕಲೀಲಿಕ್ಕೆ. ಮುಖ್ಯವಾಗಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಹಂಗಂತ ಕ್ಯಾಲ್ಕುಲೇಷನ್ ಮಾಡೋದೇನು ತುಂಬ ದೊಡ್ಡ ವಿದ್ಯೆ ಅಂತೇನಿಲ್ಲ. ಬಹಳ ಸಿಂಪಲ್ಲಾಗಿ ಅರ್ಥವಾಗುವಂತೆ, ಎಲ್ಲರಿಗೂ ಕ್ಲಾಸಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೂ ಅರ್ಥವಾಗುವಂತೆ ನಿಧಾನವಾಗಿ, ಮಿನಿಮಮ್ ಅಂದರೆ ಒಂದು 10 ಡೇಸ್ವರೆಗೂ ಆಗುತ್ತೆ ಕ್ಲಾಸ್. 10 ದಿನದೊಳಗೆ ಕಲಿಬೋದು, ಖಂಡಿತವಾಗ್ಲೂ ಕಲಿಬೋದು. 10 ದಿವಸದೊಳಗಡೆ ಈ ವಿದ್ಯೆ ಎಂಥವರು ಕೂಡ ಕಲಿಬೋದು. ಹಾಗೇನಾದರೂ ಆಗಿಲ್ಲ, ಒಂದು 2 ದಿವಸ ಎಕ್ಸ್ಟ್ರಾ ಆಯಿತು, ಆಗಲಿ ಬಿಡಿ, ತಪ್ಪೇನಿದೆ. ಬಟ್ ಎಲ್ಲರೂ ಕಲಿಯೋವರೆಗೂ ಮಾತ್ರ ಕ್ಲಾಸ್ನ ಕ್ಲೋಸ್ ಮಾಡುವಂಥ ಪದ್ಧತಿ ನಮ್ಮಲ್ಲಿ ಇಲ್ಲ. ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು, ಸುಲಭವಾಗಿ ಅರ್ಥ ಆಗುವಂತೆ ಹೇಳಿಕೊಡುವಂಥದ್ದು. ಮತ್ತು ಯಾವುದೇ ಡೌಟ್ಸ್ ಇದ್ದರೂ ಕೂಡ ನಮ್ಮ ಕ್ಲಾಸಸ್ಸಲ್ಲೇ ಡೈರೆಕ್ಟಾಗಿ ಮಾತನಾಡೋದಕ್ಕೆ, ಮುಕ್ತವಾಗಿ ಮಾತನಾಡೋದಕ್ಕೆ ಅವಕಾಶ ಕೊಡುವಂಥದ್ದೇ ನಮ್ಮ ಕ್ಲಾಸಸ್ ಸ್ಪೆಷಾಲಿಟಿ. ಮೊದಲನೇದಾಗಿ ಹೇಳೋದಾದರೆ, ಕೆಲವು ಕಡೆ ಮಾತಾಡಲಿಕ್ಕೂ ಕೂಡ ಅವಕಾಶ ಕೊಡಲ್ಲ ಅಂತ ಕೇಳ್ಪಟ್ಟಿದ್ವಿ. ಮತ್ತು ನಾವು ಕಲ್ತಂಥ ಜಾಗಗಳಲ್ಲೂ ಆ ಥರ ಸಮಸ್ಯೆಗಳನ್ನ ಅನುಭವಿಸಿರೋದಿದೆ. ಅದನ್ನು ಅರ್ಥಕೊಂಡ್ರಂಥ ನಾವೇನು ಮಾಡೋದು, ಪ್ರತಿಯೊಬ್ಬರಿಗೂ ಮುಕ್ತವಾಗಿ ಮಾತಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಕಲಿಸೋವಂಥ ವಿದ್ಯೆ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಆಸಕ್ತರು ನೋಡ್ತಾ ಇರ್ತಕ್ಕಂಥ ವೀಕ್ಷಕರುಗಳನ್ನು ಭೇಟಿ ಮಾಡಬೇಕು ಅಂದರೆ ಈ ಒಂದು ಕ್ಲಾಸ್ಗೆ ನೀವು ಸೇರ್ಕೊಳ್ಬೇಕಾದಂತ ಅಂದರೆ ಈ ಒಂದು ಸಂಪರ್ಕದ ಸಂಖ್ಯೆಯನ್ನು ನಾವು ಈ ಕೆಳಕಂಡ ಒಂದು ಸ್ಕ್ರೋಲಿಂಗಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ನಂಬರ್ಗೆ ಗುರುಗಳನ್ನು ಸಂಪರ್ಕಿಸ್ಬೋದು ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ.